ಹಾಯ್ ಸ್ನೇಹಿತರೆ, ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವರು ಇಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ನಂಬ್ತೀರಾ? ಇದು ಬಡ ಯುವಕನ ಸಾಧನೆಯ ಕತೆ. ಕೊನೆವರೆಗೂ ಈ ವಿಡಿಯೋ ನೋಡಿ. ಸಾಧಿಸುವ ಛಲ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಇದಕ್ಕೆ ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಸಾಧನೆಯ ಕಡೆ ಗಮನ ಕೊಡುತ್ತಾರೆ. ಇದಕ್ಕೆ ತಕ್ಕ ಉದಾಹರಣೆ ಎಂಬಂತೆ ಇಲ್ಲೊಬ್ಬರು ಇದ್ದಾರೆ ನೋಡಿ. ಇವರ ಹೆಸರು ಪಿಂಟು ರಾಣಾ ಅಂತ. ಇವರ ಬದುಕೆ ಒಂದು ಹೋರಾಟ. ಆದರೂ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಇವರ ಸಾಧಕರ ಸಾಲಲ್ಲಿ ನಿಂತಿದ್ದಾರೆ. ಮನೆಯಲ್ಲಿ ಕಡುಬಡತನ, ಆರ್ಥಿಕವಾಗಿ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಪಿಂಟು ಮೇಲೆ ಹಲವಾರು ಜವಾಬ್ದಾರಿಗಳಿದ್ದವು. ಸರ್ಕಾರಿ ಶಾಲೆಯಲ್ಲಿ ಸೆಕೆಂಡ್ PUCವರೆಗೆ ಓದಿದ ಪಿಂಟು ನಂತರ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಾರೆ. 15,000 ರೂಪಾಯಿ ಸಂಬಳಕ್ಕಾಗಿ ರಾತ್ರಿವಿಡೀ ಸೆಕ್ಯೂರಿಟಿ ಗಾರ್ಡ್ ಆಗಿ ದುಡಿಯುತ್ತಿದ್ದ ಪಿಂಟು ರಾಣಾ ರಾತ್ರಿವಿಡೀ ಕೆಲಸ ಮಾಡಿ ಬೆಳಗ್ಗಿನ ಹೊತ್ತಲ್ಲೇ ಸ್ಟಡಿ ಮಾಡ್ತಿದ್ದರಂತೆ. ಕೆಲಸ ಮಾಡಿಕೊಂಡೇ ಓದಿ ಪದವಿಯನ್ನು ಪಡೆದರು. ರಾತ್ರಿ ಕೆಲಸ ಮಾಡಿ ಬೆಳಗ್ಗೆ ಲೈಬ್ರರಿಗಳಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರು. ಸರ್ಕಾರಿ ನೌಕರಿ ಪಡೆಯಬೇಕೆಂಬುದು ಪಿಂಟು ಗುರಿಯಾಗಿತ್ತು. ಇದಕ್ಕಾಗಿ ಅವರು ಹಗಲಿರುಳೆನ್ನದೇ ಶ್ರಮಿಸಿದ್ದಾರೆ. ಬದುಕಿನ ಹಲವಾರು ಸವಾಲುಗಳ ಮಧ್ಯೆಯೇ ಪಿಂಟು ರಾಣಾ ಅವರು ರಾಜಸ್ಥಾನದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ತೆಗೆದುಕೊಂಡರು. ಅದರಲ್ಲಿ ಪಿಂಟು ರಾಣಾ 33ನೇ ರ್ಯಾಂಕ್ ಗಳಿಸಿದರು. 14 ತಿಂಗಳ ತರಬೇತಿಯ ನಂತರ 2022 ಸೆಪ್ಟೆಂಬರ್ 2ರಂದು ಪಾಸಿಂಗ್ ಔಟ್ ಪೆರೇಡ್ನಲ್ಲಿ ಪಿಂಟು ರಾಣಾ ಅವರ ಸಮವಸ್ತ್ರಕ್ಕೆ ಸ್ಟಾರ್ಗಳು ಸಹ ಸೇರ್ಪಡೆಗೊಂಡವು. ಈ ಸಾರ್ಥಕ ಕ್ಷಣಕ್ಕೆ ತಂದೆ ಪುನ್ರಾಮ್ ರಾಣಾ ಮತ್ತು ತಾಯಿ ಸುಖದೇವಿ ಸಾಕ್ಷಿಯಾದರು. ಭಾವುಕರಾಗಿ ಈ ವೇಳೆ ಕಣ್ಣೀರಿಟ್ಟರು. ತನ್ನ ಸಾಧನೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಪಿಂಟು ರಾಣಾ ಪ್ರತಿಕ್ಷಣವೂ ಸ್ಮರಿಸುತ್ತಾರೆ. ಪಿಂಟು ರಾಣಾ ಅವರು ಕೇರ್ನ್ ಇಂಡಿಯಾ ಕಂಪನಿಯ ಸಂಚೋರ್ ಕಚೇರಿಯಲ್ಲಿ ತಿಂಗಳಿಗೆ 15,000 ರೂಪಾಯಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದರು. ಈಗ ಜೋಧ್ಪುರದ ದೇವನಗರ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬಡ ಕುಟುಂಬದಿಂದ ಬಂದಿರುವ ಇವರು ಅನೇಕ ಸವಾಲುಗಳ ನಡುವೆ ಪೊಲೀಸ್ ಅಧಿಕಾರಿ ಆಗಬೇಕು ಎಂದು ಬಯಸುವ ಸಾವಿರಾರು ಯುವಕರಿಗೆ ಪಿಂಟು ಇಂದು ಮಾದರಿಯಾಗಿದ್ದಾರೆ. ಕಷ್ಟಗಳನ್ನೇ ಕಾರಣ ಮಾಡಿಕೊಳ್ಳದೆ ಕಷ್ಟಗಳೇ ಇಲ್ಲ ಅಂದುಕೊಂಡು ಪರಿಶ್ರಮದಿಂದ ಸಾಧಿಸಿ ಎನ್ನುತ್ತಾರೆ ಪಿಂಟು ರಾಣಾ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.